ಮೀಟಿಂಗ್ನಲ್ಲಿ ಗಣಿ ಇಲಾಖೆ ಅಧಿಕಾರಿಗೆ ಕೆಡಿಪಿ ಮೀಟಿಂಗ್ ಅರಿವೇ ಇಲ್ಲ. ಹಲವಾರು ಸಮಸ್ಯೆ ಬಗ್ಗೆ ಸಚಿವರ ಚರ್ಚೆ. ಗಣಿ ಇಲಾಖೆ ಅಧಿಕಾರಿ ನಿದ್ರೆ. ನನಗೂ ಕೆಡಿಪಿಗೂ ಸಂಬಂಧವಿಲ್ಲವೆಂದು ಹಾಯಾಗಿ ನಿದ್ರೆ ಹೊಡೆದ ಗಣಿ ಇಲಾಖೆ ಅಧಿಕಾರಿ ನಾಗಭೂಷಣ್. ಗದಗ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಡಿಪಿ ಸಭೆ. ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ನಡೆದ ಸಭೆ. ಸಚಿವರು ಶಾಸಕರು ಎದುರೇ ನಿದ್ದೆಗೆ ಜಾರಿದ ಅಧಿಕಾರಿ. ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಮೊಬೈಲ್ನಲ್ಲಿ ಬ್ಯುಸಿ. ಇನ್ನು ಗಣಿ ಇಲಾಖೆ ಅಧಿಕಾರಿ ಮಾತ್ರ ತಂಪಾದ ಎಸಿ ಹವಾಗೆ ಹಾಯಾಗಿ ನಿದ್ರೆ. ಜನರ ಸಮಸ್ಯೆ ಬಗ್ಗೆ ಚರ್ಚೆ ನಡೆಯುವ ಸಭೆಯಲ್ಲಿ ನಿದ್ರೆಗೆ ಜಾರಿದ ಅಧಿಕಾರಿ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ನ್ಯೂಸ್, ಗದಗ್. ಸಭೆ ಮಾಡ್ತೀವಿ. ಆ ಸಭೆ ಪ್ರೊಸೀಡಿಂಗ್ಸ್ ನೋಡಿ ಅಂತಿಮವಾಗಿ ಮತ್ತೆ ಸಮಿತಿ ಮಾಡಬೇಕಾ ನವೆಂಬರ್ 15 ಫಿಕ್ಸ್ ಆಗುತ್ತೆ. ನಮಗೆ ಟೈಮ್ ಇಲ್ಲ, ಇನ್ನೂ ಅದಕ್ಕಿಂತ ಮೊದಲಕ್ಕಾದ್ರೂ ಮಾಡಿ. ಮುನ್ಸಿಪಾಲಿಟಿ 3 ಜನ ಡಿವೈಡ್ ಮಾಡ್ಕೊಂಡು ರನ್ ಮಾಡ್ಕೊಂಡು ಈಗ ಪೈಪ್ ಏನಾದ್ರು ಡ್ಯಾಮೇಜ್ ಆಯ್ತು, ಮೋಟರ್ ಏನಾದ್ರು ಪ್ರಾಬ್ಲಮ್ ಆಯ್ತು, ಎಲ್ಲಿವರೆಗೆ ಏಜೆನ್ಸಿ ಸಬ್ಜೆಕ್ಟ್ ಅವರಿಗೆ ಬರುತ್ತೆ ಸರ್. ಹೌದು ಸರ್. ಸಾಧ್ಯತೆಗಳ ಮೂಲಕ ನಾವು ಪೀರೊಳಗೆ ವರ್ಕ್ ಮಾಡಿದವರು, ನಾವು ಸಲಹೆ ಕೊಡ್ತೀವಿ. ಅದರ ತಕ್ಷಣ ಆದಷ್ಟು ಬೇಗನೆ ಆ ಸಭೆ ಆಗ್ಬೇಕು. ಸಚಿವರು ಸಿಕ್ಕರು ಚಲೋ, ಅವ್ರು ಇರ್ಲಿಲ್ಲಪ್ಪ ಅಂದ್ರೆ DC ಅವರು CS ಅಧ್ಯಕ್ಷತೆ ಒಳಗ ಇದು ಕಾರಣ ಕಂಡಿಡಿ. ಕಾರಣ ಉಪನ್ಯಾಸಕರ ಸಂಘಟನೆದವ್ರು ಕರೀರಿ, ಸಬ್ಜೆಕ್ಟ್ ವೈಸ್ ಫೋರಮ್ಗಳದವ್ ಅವ್ರು ಕರೀರಿ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು 1 ವರ್ಷಕ್ಕೆ ನಾವು ಮೇಂಟೈನ್ ಮಾಡ್ತಾರೆ. 1 ವರ್ಷ ಆದ್ಮೇಲೆ ಮಾಡಿರ್ತಾರೆ. ನಾವು ನಮ್ಮ ಸ್ಟಾಫ್ ಅವತ್ತಿನ ದಿನ ಬಿಟ್ಕೊಟ್ಟಿದ್ದಾರೆ. ತದನಂತರ ಇದು ಆದಂತ ಪ್ರೊಸೀಜರ್ ಸರ್. ಈಗ ಅವತ್ತು ಯಾಕೆ ಬಿಟ್ಕೊಟ್ರು, ಆಮೇಲೆ ಲ್ಯಾಂಡ್ ಅಕ್ವಿಷನ್ ಆಗೋ ಪ್ರೊಸೀಜರ್ ಅಲ್ಲಿ ಒಂದಿಬ್ರು ಒಪ್ಕೊಂಡಿದ್ದಾರೆ. ಆಲ್ರೆಡಿ ರೈತರು 4-5 ಜನ ಒಪ್ಕೊಂಡಿದ್ದಾರೆ ಸರ್. ಆ ಕಾಲದಲ್ಲಿ ಲ್ಯಾಂಡ್ ಅಕ್ವಿಷನ್ ನಾವು ಸರ್ಕಾರಕ್ಕೇನು ಮನವಿಗಳು ಸಲ್ಲಿಸಿದ್ವಿ, ಅವೆಲ್ಲ ಒಪ್ಕೊಂಡಿದ್ದಾರೆ. ಒಂದಿಬ್ರು ರೈತರು ಮಾತ್ರ ಒಪ್ಕೊತಾ ಇದ್ದಾರೆ. ಅದಕ್ಕೆ ಒಂದು ಅಲ್ಲೆಲ್ಲ ಜನರನ್ನ ಅಲ್ಲಿ ಒಂದು ಕ್ಲಾರಿಟಿ ಬರ್ತದೆ ಅಷ್ಟೇ, ಒಂದು ನಿರ್ಧಾರಕ್ಕೆ ಬಂತು. ಅದೊಂದು ಮೀಟಿಂಗ್ ಮಾಡ್ತೀನಿ ಸರ್, ರೈತರೆಲ್ಲ ಕರೆದು ಸರ್ ಅವ್ರು ಒಪ್ಸಕ್ಕೆ ಅಲ್ಲೇ ಆಗ್ಬೇಕು. ಹೆಸರು ಜನರು ಏನೇ ಮುತುವರ್ಜಿ ವಹಿಸಿ ಅಧಿಕಾರಿಗಳ ಸಮಕ್ಷಮ ಯುವ ರೈತರ ಭರವಸೆ ಪ್ರಯತ್ನ ಕೆಲವರು 4-5 ಮೀಟಿಂಗ್ ಮಾಡಿದ್ರೆ ನಾವು ಕೂಡ ಪರೀಕ್ಷೆ ಸುಧಾರಣೆಗಾಗಿ ಕ್ರಿಯಾ ಯೋಜನೆ ಮಾಡಿ 29ನೇ ಸ್ಥಾನ ಇದ್ದುದನ್ನ 15ನೇ ಸ್ಥಾನಕ್ಕೆ ತರಬೇಕಂತುಕೊಂಡು ಸೂಚನೆ ಕೊಟ್ಟಿದ್ದೀವಿ. ನೀವು ಉತ್ತರ 1 ನಿಮಿಷ ಉತ್ತರ ಕೊಟ್ಟಿದ್ದೀರಿ. ಉತ್ತರ ಏನ್ ಕೊಟ್ಟಿದ್ದೀರಿ?
ವಿವಿಧ ವಿಷಯವಾರು ಕಾರ್ಯಾಗಾರಗಳನ್ನು ಮಾಡಿದ್ವಿ ಮತ್ತು ಸ್ಪೆಷಲ್ ಕ್ಲಾಸ್ ತಗೊಳ್ಳಿಕ್ಕೆ ಸರಣಿ ಪರೀಕ್ಷೆ ನಡೆಸಲಿಕ್ಕೆ ಸೂಚನೆ ಕೊಟ್ಟಿದಂತ ನೀವು ಹೇಳಿದೆ. ಅವ್ರು ನನ್ನ ಪ್ರಶ್ನೆ ಏನಂದ್ರೆ 29 15 ಸ್ಥಾನಕ್ಕೆ ಗುರಿ ಇಟ್ಟುಕೊಂಡು ಕ್ರಿಯಾಯೋಜನೆ ಮಾಡುವಂತ ಹೇಳಿದ್ರಿ. ನೀವು ಅದ್ರ ಪ್ರಕಾರ ಏನ್ ಮಾಡಿರೋ ಗೊತ್ತಿಲ್ಲ. ದುರ್ದೈವದ ಸಂಗತಿ ಏನಂದ್ರೆ ಇವತ್ತು ನಾವು ಎಲ್ಲಿಗೆ ಬಂದೀವಿ, ರಾಜ್ಯದೊಳಗೆ ನಮ್ಮ ಸ್ಥಾನ ಇಲ್ಲದ ಗದಗ ಜಿಲ್ಲೆದು ಕೊನೆಯ ಸ್ಥಾನಕ್ಕೆ ಬಂದೀವಿ. ಇಂಪ್ರೂವ್ಮೆಂಟ್ ಆಗಲಿಲ್ಲ, ನಮ್ಮ ತಳಗಡೆ ಬಂದ್ವಿ, 32ನೇ ಸ್ಥಾನಕ್ಕೆ ಬಂದೀವಿ. ಇದು ಒಂದ್ ರೀತಿ ಗದಗ ಜಿಲ್ಲೆಗೆ ಅವಮಾನ, ನನಗೂ ಕೂಡ ಅವಮಾನ. ಅಂದ್ರೆ ನೀವು ಆಕ್ಷನ್ ಪ್ಲಾನ್ ಮಾಡಿ ಸರಿಯಾಗಿ ಅಂತ ಹೇಳಿದ್ವಿ, ನಿಮ್ ಆಕ್ಷನ್ ಪ್ಲಾನ್ ಸರಿಯಾಗಿಲ್ಲ ಅಂತ ಅರ್ಥ. 29ರಿಂದ 15ಕ್ಕೆ ಹೋಗ್ಬೇಕಾಯ್ತು, ಮ್ಯಾಗ 32ಕ್ಕೆ ಬಂದಿದ್ದೀವಿ. ಅದಕ್ಕೆ ನೀವು ಹೊಸದಾಗಿ ಬಂದಿದ್ದೀರಿ, ಚಾರ್ಜ್ ತಗೊಂಡ ಮ್ಯಾಗ ಈ ರಿಸಲ್ಟ್ ಇಂಪ್ರೂವ್ ಮಾಡ್ಲಿಕ್ಕೆ 32ನೇ ಸ್ಥಾನಕ್ಕೆ ಬಂದಿದ್ದು. 32ನೇ ಸ್ಥಾನಕ್ಕೆ ಬರ್ಲಿಕ್ಕೆ ಕಾರಣಗಳೇನು ದಯವಿಟ್ಟು ಕಂಡುಹಿಡಬೇಕು, ಅದು ಬಹಳ ಇಂಪಾರ್ಟೆಂಟ್. ನೀವು ಕಾರಣ ಕಂಡುಹಿಡಿದ್ರೆ ಸುಧಾರಣೆ ಮಾಡ್ಬೋದು. ನಾನು ಅಬ್ಸರ್ವೇಷನ್ ಮಾಡಿದಾಗ ನಮ್ ಗದಗ ರಿಸಲ್ಟ್ ಪರಿಸರ ನೀವು ಗವರ್ಮೆಂಟ್ ಚೆನ್ನಾಗಿಲ್ಲ, ಟಾಪ್ ಪ್ರಯಾರಿಟಿ ಗವರ್ಮೆಂಟ್ PU ಕಾಲೇಜ್. ಎರಡನೇದು